ಗೈಸ್ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇ 24th. ಈಗ ಟೈಮ್ ಆಗಿದೆ ಎಕ್ಸಾಕ್ಟ್ಲಿ 5 ಗಂಟೆ. ಲೆಟ್ಸ್ ಬಿಗಿನ್ ದ ಡೇ ಆ್ಯಂಡ್ ಟುಡೇಸ್ ಚಾಲೆಂಜ್. ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಈಗ ಎದ್ದ ತಕ್ಷಣ ನನ್ನ ಹಿಂದೆ ನನ್ನ ಮಗನೂ ಎದ್ದ ನೋಡಿ, ಆಟ ಆಡೋಕ್ಕೆ ಶುರು ಮಾಡಿಕೊಟ್ಟಿದ್ದಾನೆ. ಆಗಲೇ ಪ್ರಾಣಾಯಾಮ ಮಾಡಬೇಕು ಇವಾಗ ನಾನು. ಒಂದು ವರ್ಷ ಅದು ಯಾಕೆ ಕಪ್ಪಾಯಿತು ಗೊತ್ತಿಲ್ಲಪ್ಪ. ಯಾಕಾಗಿದ್ದು ಯಾಕಂದರೆ ನೀನು ಹೊಚ್ಚಿ ಬರೆದ ತಾವು ಮಾಡಿದ್ದು ಸುಸ್ಸು ಮಾಡಿದ ನೋಡಿ ಬೆಡ್ ಮೇಲೆ ಇವತ್ತು ಚಿಕ್ಕ ಮಗು ಥರ. 5 ಗಂಟೆಗೆ ಎದ್ದು ಪ್ರಾಣಾಯಾಮ ಮಾಡಿ ಮತ್ತೆ ವಾಪಸ್ ಮಲ್ಕೊಂಡ್ಬಿಟ್ಟೆ. ಐ ಥಿಂಕ್ ಐ ಆಮ್ ಸ್ಟಿಲ್ ಫಾಲೋಯಿಂಗ್ ದ ಚಾಲೆಂಜ್ ಬಿಕಾಸ್ 5 ಗಂಟೆಗೆ ಎದ್ದಿದ್ದೀನಿ, ಮಲ್ಕೊಂಡಿಲ್ಲ. ವಾಪಸ್ಸು ಮಲಗಬೇಕು ಅನಿಸಿದ್ರು ಕೂಡ ಇವತ್ತು. ಆಮೇಲೆ ಒಂದು ಕೆಲಸ ಮಾಡಿದ್ದೀನಿ ಅಟ್ಲೀಸ್ಟು. ಇವಾಗ ಒಂದು ರಾಶಿ ಕೆಲಸ ಬಾಕಿ ಇದೆ, ಎಲ್ಲ ಮುಗಿಸ್ಬೇಕು. ಈಗ ಟೈಮು 9:40 ಆಗಿದೆ. ಇಟ್ಸ್ ನಾಟ್ ಬಿಕಾಸ್ ಆಫ್ ದ ಲೇಸಿನೆಸ್, ದರ್ಸ್ ಟೂ ಮೆನಿ ಥಾಟ್ಸ್ ಗೋಯಿಂಗ್ ಆನ್ ಇನ್ ಮೈ ಹೆಡ್ ಅಬೌಟ್ ಟೂ ಮೆನಿ ಥಿಂಗ್ಸ್. ಸೊ ಲೂಪಲ್ಲಿ ಹೋಗ್ತಾನೆ ಇದೆ ಥಾಟ್ಸ್. ಅದರಿಂದ ದಿನ ಒಂದೊಂದು ಎಕ್ಸ್ಟ್ರಾ ಸ್ಟ್ರೆಸ್ ಆಡಾಗ್ತಾ ಇದೆ. ಏನು ಕಂಡಿತ್ತೋ ಏನೋ ಗೊತ್ತಿಲ್ಲ ಯಾರ್ದು. ಎನಿವೆ, ಅದು ಇದುವರೆಗೂ ನಾನು ಸ್ಟಿಕ್ ಆನ್ ಆಗಿದ್ದೀನಿ. ಬಟ್ ಐ ಮೇಕ್ ಶೂರ್ ದ್ಯಾಟ್ ಐ ಕಂಪ್ಲೀಟ್ ಆಲ್ ದಿ ಚಾಲೆಂಜಸ್ ಟುಡೇ. 10 o'clock ಆಗಿದೆ. ಇವತ್ತು ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಕೆಲಸನೂ ಮಾಡ್ತಾ ಉಳಿದಿದ್ದು ಎಲ್ಲ ಒಂದು ರಾಶಿ ಕೆಲಸಗಳಿದೆ. ಟಾಸ್ಕ್ ಲಿಸ್ಟ್ ಹಾಕ್ತೀನಿ, ಟಾಸ್ಕ್ ಲಿಸ್ಟ್ನ ಹಾಕ್ತೀನಿ. ನೋಡ್ತಾ ನೋಡಿ ಹೆಂಗೆ ಮಾಡ್ತೀನಿ ಅಂತ ಇವತ್ತು. ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಇದೇ ಬ್ರೇಕ್ಫಾಸ್ಟ್. ನೋಡಿ ಏನೇನು ಐಟಮ್ಸ್ ಇರ್ತಾರೋ ಅದನ್ನೇ ಇಟ್ಟಿದ್ದೀನಿ. ನನಗೂ ಅದೇನೆ. ಆ್ಯಂಡ್ ಮೈ ಬ್ರೇಕ್ಫಾಸ್ಟ್ ಇಸ್ ಹಿಯರ್. ಇಲ್ಲಿ ಎಷ್ಟು ಟಾಸ್ಕ್ ಆಗ್ತಿದೆ. ಒಂದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡೋದಾಗಿದೆ. 1 ಟಾಸ್ಕು, 2 ಡ್ರೈ ಫ್ರೂಟ್ಸ್ ಇನ್ಕ್ಲೂಡ್ ಮಾಡಿದ್ದೀನಿ. 2 ಟಾಸ್ಕು, 3ನೇದು ತರಕಾರಿ ಹಣ್ಣು ಕೂಡ ಇಟ್ಕೊಂಡಿದ್ದೀನಿ. ಅದು ಸೊ 3 ಟಾಸ್ಕ್ ಕಂಪ್ಲೀಟ್ ಆಗ್ತಿದೆ ಇಲ್ಲಿ. ಸೊ ದ್ರಾಕ್ಷಿ, ಹುರ್ಗಡ್ಲೆ ಬೀಜ, ವಾಲ್ನಟ್, ಬೀನ್ಸ್, ಕ್ಯಾಶ್ಯೂ ಆ್ಯಂಡ್ ಬಾದಾಮ್ ಆ್ಯಂಡ್ ಮಿಲ್ಕ್, ಬನಾನಾ ಆ್ಯಂಡ್ ಮಿಲ್ಕ್. ಸೊ ಯಾರಾದರೂ ನನ್ನ ವಿಡಿಯೋನ ಡಯಟಿಷಿಯನ್ ನೋಡ್ತಾ ಇದ್ದರೆ, ನ್ಯೂಟ್ರಿಷನಿಸ್ಟ್ ನೋಡ್ತಾ ಇದ್ದರೆ ಹೇಳಿ, ಇಫ್ ಇಟ್ ಇಸ್ ಟು ಮಚ್ ಆಫ್ ಕ್ಯಾಲರಿ ಕನ್ಸ್ಯೂಮಿಂಗ್. ನಂಗೆ ಐಡಿಯಾ ಇಲ್ಲ. ಬಟ್ ಆಲ್ ಐ ನೋ ಇಸ್ ವಾಟ್ ಎವರ್ ಐಮ್ ಈಟಿಂಗ್ ಅದು ಹೆಲ್ದಿಯಾಗಿ ತಿಂತಾ ಇದ್ದೀನಿ ಅಂತ. ಹೆಲ್ದಿ ಐಟಮ್ಸೇ ಇದೆ ತಿಂತಾ ಇರೋದೆಲ್ಲ. ಸೊ ತುಂಬ ಕ್ಯಾಲರೀಸ್ ಇದರಲ್ಲಿ ಕೌಂಟ್ ಆಗಿದ್ದರೆ ಪ್ಲೀಸ್ ಟೆಲ್ ಮಿ. ನಂಗೆ ಕ್ಯಾಲರೀಸ್ ಕೌಂಟ್ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಸೊ ಯಾ, ಬಟ್ ಐಮ್ ಟೂ ಹಂಗ್ರಿ. ನಾವು ಕುಕ್ ಮಾಡೋಕ್ಕೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಇದು ತಿಂತಾ ಇದ್ದೀವಿ. Beans are also tasty. ನಿಮಗೆ ಹಾಲು ಗುಡ್ ಬಾಯ್. ತಿಂಡಿ ಎಲ್ಲ ಆಯಿತು. ವೀಡಿಯೋ ಎಡಿಟ್ ಮಾಡೋಕ್ಕೆ ಕೂತ್ಕೊಳ್ಳೋಣ ಅಂದ್ಕೊಂಡೆ. ಇವನು ಮೊಬೈಲ್ ಬೇಕು, ಇವಳು ವೀಡಿಯೋಗೆ ಮಾಡ್ತೀನಿ ಅಂತೆಲ್ಲ ಶುರು ಮಾಡ್ಕೊಳ್ತಿದ್ದಾನೆ ಇತ್ತೀಚೆಗೆ. ಇಲ್ಲ ಫಸ್ಟ್ ಹೋಮ್ವರ್ಕ್ ಮುಗಿಸು ಆಮೇಲೆ ಎಲ್ಲ ಅಂತ ಅಂದಿದ್ದೀನಿ. ಅದಕ್ಕೆ ಮಾಡ್ತಾ ಇದ್ದೇನೆ. ಹೊಸ ಅಕ್ಷರ ಇವತ್ತು. ಯಾ, ಗುಡ್, ಬ್ಯೂಟಿಫುಲ್, ದಿಸ್ ಇಸ್ ನೈಸ್. ಟ್ರೈ ಟು ಡೂ ದಟ್. Why is a big circle? That's okay. Where is big circle? No, that circle should be of that size only. What you have done is correct, but don't join it. If it joins, it doesn't look like ear. Don't join it. Look. Yeah, it is almost joining. Keep it separate like this. Okay. Good. ವೆರಿ ಗುಡ್ ಬಾಯ್. ನೋಡಿ, ಹೋಮ್ವರ್ಕ್ ಮುಗಿಸಿದ. ಅಲ್ಲಿಗೆ ಇನ್ನೊಂದು ಟಾಸ್ಕು ಮುಗೀತು. ಇವತ್ತು ಹೊಸ ಅಕ್ಷರ ಕಲಿತ, ಆಮೇಲೆ ಗೊತ್ತಿರೋ ಅಕ್ಷರಗಳನ್ನ ಹಿಂಗೆ ಬರೆದಿದ್ದಾನೆ. ನೈಸ್. ವೇಟ್.
ಬೈದವೆ ಬೆಳಗ್ಗೆ 5 ಗಂಟೆಗೆದ್ದು ಪ್ರಾಣಾಯಾಮ ಮಾತ್ರ ಮಾಡಿ ವೆಯ್ಟ್ ಅಷ್ಟೇ ಚೆಕ್ ಮಾಡಿದ್ನಲ್ಲ. ನಾನು ಮಲಾಸದಲ್ಲಿ ನೀರು ಕುಡ್ದಿರಲಿಲ್ಲ. ಇನ್ಫ್ಯಾಕ್ಟ್ ಇಷ್ಟೊತ್ತರೆಗೂ ನಾನು ಅಷ್ಟು ನೀರು ಕುಡ್ದೇ ಇಲ್ಲ. ತುಂಬ ಬಾರಿಕೆ ಆಗ್ತಾಯಿತ್ತು. ಅದಕ್ಕೆ ಇವಾಗ ಮಲಾಸದಲ್ಲಿ ಕೂತ್ಕೊಂಡು ನೀರು ಕುಡಿದೆ. ಇದು ಇವತ್ತು ಒಂದು ಕಾಳು ಬಿಟ್ಬಿಡ್ತು ನೋಡಿ. ಈ ಪಲ್ಯ ಮಾಡ್ಕೋಬೇಕಂತ ಇದ್ದೀನಿ. ನೆನೆಸಿಟ್ಟಿದ್ದೆ ಇದನ್ನು ರಾತ್ರಿನೇ. ನಾನು ಕಾಳುಗಳನ್ನು ಯಾವಾಗಲೂ ರಾತ್ರಿನೇ ನೆನೆಸಿಟ್ಬಿಡ್ತೀನಿ, ಸೊ ದಟ್ ಗ್ಯಾಸ್ ಆಗಲ್ಲ ಅದು. ಆ್ಯಂಡ್ ಪ್ರೋಟೀನ್ ಕೊಡುತ್ತೆ ನಮಗೆ ಕಾಳುಗಳನ್ನು, ಬೀನ್ಸ್ಗಳನ್ನು ಯೂಸ್ ಮಾಡಿದರೆ. ಸೊ ಇದನ್ನು ಕಾಣಿಸ್ತಿದ್ಯಾ, ಕ್ರಾನ್ಬೆರಿ ಬೀನ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಮೊಟ್ಟೆ ಕಾಳು ಅಂತ ಕರೀತಾರೆ. ಇವತ್ತೇ ಗೊತ್ತಾಗಿದೆ ನಾನು ಗೂಗಲಲ್ಲಿ ನೋಡಿದಾಗ. ಎರಡು ಭಾಷೆಯಲ್ಲಿ ಇವತ್ತೇ ಗೊತ್ತಾಗಿದೆ ಈ ಕಾಳುಗದೆ ಅಂತ ಕರೀತಾರೆ ಅಂತ. ಇಟ್ ಲುಕ್ಸ್ ಲೈಕ್ ರಾಜ್ಮಾ, ಬಟ್ ರಾಜ್ಮಾ ಅಲ್ಲ ಇದು. ಸೊ ಇದನ್ನು ತಿಂತಾ ಇದ್ದೀನಿ ಇವಾಗ. ಹಸುವಾಗ್ತಿದೆ, ಅಡುಗೆ ಆಗಿಲ್ಲ ಇನ್ನು. ಇದಾದಮೇಲೆ ಅಡುಗೆ ಮಾಡ್ತೀನಿ. ಸೊ ಈ ಕಾಳುಗಳನ್ನು ಕುದಿಸಿಟ್ಬಿಟ್ಟು ಸ್ವಲ್ಪ ಹಸುವಾಗ್ತಿತ್ತು, ಅದನ್ನೇ ತಿಂದೆ. ಅದಾದಮೇಲೆ ವಿಡಿಯೋ ಎಡಿಟಿಂಗ್ ಮಾಡಿ ಈಗ ಡೌನ್ಲೋಡ್ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗೆ ಈಗ ಬಟ್ಟೆಗಳನ್ನು ಮಡಚಿಡ್ತಾ ಇದ್ದೀನಿ. ಮೊನ್ನೆ ವಾಶ್ ಮಾಡಿ ಇಟ್ಟಿದ್ದು, ಯಾಕಂದರೆ ಆಲ್ರೆಡಿ ಇನ್ನೊಂದು ಬ್ಯಾಚ್ ರೆಡಿ ಇದೆ. ಅದು ಬೆಡ್ಶೀಟ್ ವಾಶ್ ಮಾಡಿ ಇಟ್ಟಿದ್ನಲ್ಲ, ಅದನ್ನು ಈಗ ಇದೆಲ್ಲ ಮಡಚಿಟ್ಬಿಟ್ಟು ಅದನ್ನು ಹಾಕಬೇಕು. ಮೀಟಿಂಗ್ ನಡೀತಾ ಇದೆ. ಟೈಮ್ ಆಗಿದೆ 1:47. ಅಡುಗೆನೂ ರೆಡಿ ಆಯಿತು. ಈ ಥರ ಆಗಿದೆ ನೋಡಿ. ಅದು ಭಾಜಿ, ಆ ಕಾಳು ಹೇಳಿದ್ನಲ್ಲ, ಮೊಟ್ಟೆ ಕಾಳು, ಆ ಭಾಜಿ. ಆಮೇಲೆ ಇಲ್ಲಿ ರೈಸು. ಇವಾಗ ಟೈಮ್ ಆಗಿದೆ ಆಲ್ಮೋಸ್ಟ್ 2. ಈಗ ತಾನು ಮೀಟಿಂಗ್ ಮುಗೀತು. ಊಟ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು, ರೈಸ್ ಎಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಆ್ಯಂಡ್ ಇದನ್ನು ಜಾಸ್ತಿ ತೊಗೊಂಡಿದ್ದೀನಿ. ಆ್ಯಂಡ್ 3:15 5 ಗಂಟೆಗೆ ಮತ್ತೆ ಊಟ ಮಾಡಬೇಕಲ್ವ, ಸೊ ಇಷ್ಟೇ ಸಾಕು. ಆವಾಗ ಹಸುವಾಗಲ್ಲ. ಮತ್ತು ಹಸುವಿಲ್ಲ ಅಂತ ಸ್ವಲ್ಪ ತಿಂದರೆ ರಾತ್ರಿ ತುಂಬ ಹಸುವಾಗುತ್ತೆ. ಅದಕ್ಕೆ ಇವಾಗಲೇ ಸ್ವಲ್ಪ ತಿಂದ್ಬಿಡೋಣ. ಪ್ರೋಟೀನ್ ಆ್ಯಂಡ್ ಕಾರ್ಬ್. ಆ್ಯಕ್ಚುಲಿ ಚಪಾತಿನೇ ಮಾಡ್ಬೇಕು ಅಂದ್ಕೊಂಡೆ. ಚಪಾತಿ ಇಲ್ಲ ರೊಟ್ಟಿ ಇದ್ರ ಜೊತೆ ಚೆನ್ನಾಗಿರುತ್ತಲ್ವ. ಬಟ್ ಸ್ವಲ್ಪ ಟೈಮ್ ತೊಗೊಳತ್ತಲ್ಲ ಅನ್ನ ಮಾಡೋದಕ್ಕಿಂತ. ಆ್ಯಂಡ್ ಆಫೀಸ್ ಕೆಲಸ ಮೀಟಿಂಗ್ಸ್ ತುಂಬ ಇದ್ವು, ಅದಕ್ಕೆ ರೈಸೇ ಮಾಡಿಬಿಟ್ಟೆ. ನೋಡಿ ಊಟ ಆಯಿತು. ಒನ್ಗೋಗಿದ್ದ ಕಾಣ್ತಾ ಇದೆ, ಬಿಕಾಸ್ ಅಮ್ಮ ಕಾಲ್ ಮಾಡಿದ್ರು, ಮಾತಾಡ್ತಾನೆ ಕೂತ್ಕೊಂಡೆ. ಆ್ಯಂಡ್ ಊಟ ಎಷ್ಟು ಯಮ್ಮಿ ಆಗಿತ್ತು ಅಂತ ಹೇಳಿದ್ರೆ, ಸಾಂಬಾರು ಸಖತ್ತಾಗಿತ್ತು. ಅಷ್ಟೇ ಹೊಟ್ಟೆ ತುಂಬಿಡ್ತು ನನಗೆ, ಇಷ್ಟು ರೈಸು ಪಲ್ಯ. ಸೊ ಇಲ್ಲಿ ನೋಡಿ ಅವ್ಯಕ್ತಿನ ಕೆಲಸ. ಈ ಕ್ಲಿಪ್ಪಿಂಗ್ನ ರೆಕಾರ್ಡ್ ಮಾಡಿರೋದು ಅವ್ಯಕ್ತು, ನಂಗೆ ಗೊತ್ತೇ ಇಲ್ಲ ಇದು. ನಾನು ಎಡಿಟ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಕ್ಲಿಪ್ಪಿಂಗ್ಸ್ನ ಜಸ್ಟ್ ಹಾಕ್ಬಿಡ್ತೇನಲ್ಲ, ಅದರಲ್ಲಿ ಈ ಕ್ಲಿಪ್ಪಿಂಗ್ ಇವಾಗಲೇ ನೋಡ್ತಿರೋದು ನಾನು ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಮೊಬೈಲ್ ತೊಗೊಂಡ್ಬಿಡೋದು. ಒಂದು ನನ್ನ ವಿಡಿಯೋ ರೆಕಾರ್ಡ್ ಮಾಡೋದು, ಇಲ್ಲ ಫೋಟೋ ತೆಗಿಯೋದು, ಇಲ್ಲ ತಾನು ಮಾತಾಡೋದು, ಇಲ್ಲ ಸಿರಿ ಜೊತೆ ಮಾತಾಡ್ತಾ ಇರೋದು, ಹೀಗೇ ಮಾಡ್ತಾ ಇರ್ತಾನೆ. ಈ ಕೋರ್ಸ್ನ ಮುಗಿಸಿದೆ. ಒಂದು ಟಾಸ್ಕ್ ಮುಗೀತು, ಇನ್ನೊಂದು ಡೇಟಾ ಪಾಯಿಂಟ್ ಕಮೆಂಟ್ಸ್. ಸೊ ಇದೊಂದು ಯೂನಿಟ್ ಓದ್ಬಿಟ್ರೆ ಅಲ್ಲಿಗೆ ಇದೊಂದು ಚಾಪ್ಟರ್ ಮುಗೀತು. ದಿಸ್ ವಾಸ್ ಅ ಬಿಗ್ ಚಾಪ್ಟರ್ ಮ್ಯಾನ್, ಸೀರಿಯಸ್ಲಿ. ಆ್ಯಂಡ್ 5:11 ಆಗಿದೆ ಟೈಮ್, ನೀವು ನೋಡ್ತಿರುವಂಗೆ. ದಟ್ಸ್ ಐ ಆಮ್ ಹ್ಯಾವಿಂಗ್ ಮೈ ಡಿನ್ನರ್ ಆ್ಯಂಡ್ ಫಿನಿಶಿಂಗ್ ಇಟ್. ಸೇಮ್ ರೈಸ್ ಮತ್ತು ಇದು ಪಲ್ಯ. ಏನು ರುಚಿಯಾಗಿತ್ತು ಪಲ್ಯ. ಪಲ್ಯ ಹೆಂಗಿತ್ತು ಹೇಳು ಅವಿ? ಚೆನ್ನಾಗಿತ್ತು. ಇಷ್ಟ ಆಯ್ತಾ ನಿಮಗೆ? ಈಗ ನಾನು ತಿನ್ನೋದು ನೋಡಿ ನನಗೂ ಕೊಡು, ನನ್ನ ಫೇವ್ರೇಟ್ ಪಲ್ಯ ಅದು ಅಂತ ಹೇಳ್ತಾ ಇದ್ದಾನೆ. ಈ ಪಲ್ಯ ಫಸ್ಟ್ ಟೈಮ್ ಮಾಡಿರೋದು. ಆ್ಯಂಡ್ ಇವನು ಸ್ನಾನ ಕೂಡ ಆಯಿತು. ನಾನಿವತ್ತು ಬೆಳಗ್ಗೆ ಲಿಸ್ಟ್ ಮಾಡಿರೋ ಟಾಸ್ಕ್ಸಲ್ಲಿ ಇದೊಂದು ಟಾಸ್ಕ್ಸು. ಆ ವೀಕ್ ನೇಲ್ ಕಟ್ ಮಾಡೋದು. ಲಾಸ್ಟ್ ಫ್ರೆಂಡಷ್ಟೇ ಮಿಸ್ ಆಗೋಗ್ಬಿಟ್ಟಿತ್ತು, ಅದಕ್ಕೆ ತುಂಬಾ ಉದ್ದ ಬೆಳೆದೋಗಿತ್ತು. ಸೊ ಕಟ್ ಮಾಡ್ತಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶುವಲ್ ಅವ್ನಿಗೆ ಒಂದು ವೀಡಿಯೋ ಹಚ್ಕೊಡ್ಬೇಕು, ಇಲ್ಲಾಂದ್ರೆ ಅವ್ನು ಕಟ್ ಮಾಡಿಸ್ಕೊಳ್ಳೋದೇ ಇಲ್ಲ. ಅದು ಇವನು ಸ್ಕೂಲ್ ಫಾರ್ಮಲ್ಲಿ ಕೊಟ್ಟಿರೋ ಲಾಸ್ಟ್ ಸೆಷನಲ್ಲಿ ಈ ಥರ ಹೆಸರು ಬರೆದ್ಬಿಟ್ಟು ಐ ಕ್ಯಾನ್ ಟ್ರೇಸ್ ಮೈ ನೇಮ್ ಅಂತೇಳಿ. ಅವ್ನು ಆಲ್ರೆಡಿ ಬರೆಯುತ್ತೆ, ಅವ್ನು ಸ್ಪೆಲ್ಲಿಂಗ್ ಗೊತ್ತಿದೆ, ಅವ್ನು ಬರೀತಾನೆ. ಇಂಗ್ಲೀಷ್ ವರ್ಡ್ಸ್ ಕೆಲವೊಂದು ಬರೀತಾನೆ, ಓದ್ತಾನೆ ಕೂಡ. ಸೊ ಇದೆಲ್ಲ ಪೇಜಸ್ ಕೊಟ್ಟಿದ್ರು ಲಾಸ್ಟ್ ಟೈಮ್. ಸೊ ಅದೊಂದು ಆ್ಯಕ್ಟಿವಿಟಿ ಮಾಡಿ ಮುಗಿಸಿದೆ ಅವನಿಗೆ. ಐ ಥಿಂಕ್ ಐಲ್ ಕನ್ಸಿಡರ್ ದಿಸ್ ಆ್ಯಸ್ ಇದ್ರ ಕೆಲವೊಂದು ಆ್ಯಕ್ಟಿವಿಟೀಸ್ ಕೊಟ್ಟಿದ್ದು, ಅದನ್ನು ನೋಡ್ತೀನಿ ಈಗ. ಇದನ್ನೇ ಟಾಸ್ಕ್ ಮುಗೀತು ಅಂತ ಅನ್ಕೋತೀನಿ. ಅವ್ರ ಜೊತೆ ಆಟ ಆಡೋದು ನಾನು ಇವತ್ತಿಂದು. ಆಟ ಆಡೋದಂದರೆ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಒಟ್ಟಿನಲ್ಲಿ ಯಾವುದೋ ಒಂದು ರೀತಿಲಿ. Read it now. No, don't hold this. Don't use this. Okay, first read this. What is this? Welcome to Prep B. I am so excited. Arey wow! You're reading such I'm so excited as that. Okay. Read this, you'll know why anta. I'm so excited. To meeting. What is this? Welcome you to your Very free first first
Year. Very good. Year of start. You already know this word. Sorters. School. School. I'm so excited to welcome you to your very first year of school. Why she's excited? Because you're her student, no? She's your teacher, class teacher. What's her name? Sophie. Yes. But This year will be filled with fun activities to create special moments that you'll treasure forever. I can't wait to share this amazing adventure with all of you. Okay? ಮೂವಿಂಗ್ ಆನ್ ಟು ನೆಕ್ಸ್ಟ್ ಟಾಸ್ಕ್. ಇವಾಗ ಸ್ಟೋರಿ ಓದ್ತಾ ಇದ್ದೀನಿ. ಆ ಬುಕ್ ನೀವು ನೋಡ್ತಿದ್ರಲ್ಲ ತುಂಬ ಚಿಕ್ಕದಿದೆಯಲ್ಲ, ಅವ್ನು ಕಂಪ್ಲೇಂಟು, ಇಷ್ಟು ಚಿಕ್ಕಿರೋ ಬುಕ್ ಯಾಕೆ ಹೇಳ್ತೀಯಾ ನೀನು, ದೊಡ್ಡ ಬುಕ್ ತಗೋ ಅಂತ ಹೇಳ್ಬಿಟ್ಟು. ಆಲ್ರೆಡಿ ದೊಡ್ಡ ಬುಕ್ಸ್ ಓದಿ ಮುಗಿಸ್ಬಿಟ್ಟಿದ್ದೀನಿ. ಅದನ್ನು ಒಂದಂತೂ ಸ್ಟೋರಿ 1 ಅವರ್ ತೊಗೊಳ್ತದು ಮುಗಿಸ್ಲಿಕ್ಕೆ ಅವತ್ತು. ಸೊ ಅದೆಲ್ಲ ಓದಿ ಮುಗಿಸ್ಬಿಟ್ಟಿದ್ದೀನಿ. ಈಗ ಚಿಕ್ಕದಾಗಿ ತೊಗೋತಾ ಇದೆಯಾ ಅಂತ ಹೇಳ್ತಿದ್ದಾನೆ. ಆ್ಯಂಡ್ ಸ್ಟೋರಿ ಆದಮೇಲೆ ಫೈನಲಿ ಒಂದು ಟಾಸ್ಕ್ ಇನ್ನೂ ಪೆಂಡಿಂಗ್ ಇತ್ತಲ್ವ, ಬೆಳಗ್ಗೆನೇ ಮಾಡಬೇಕಿತ್ತು ಇದನ್ನು. ಅದೇ ವರ್ಕೌಟ್ ಮಾಡ್ತಾಯಿದ್ದೀನಿ. ಬರ್ಪಿ ಗರ್ಲ್ ಅವ್ರದ್ದೇ ಮಾಡ್ತಾಯಿದ್ದೀನಿ. I might be looking funny, but workout ಆಯಿತು. ಆ್ಯಸ್ ಯೂಶುವಲ್ ಐಮ್ ನಾಟ್ ಸ್ವೆಟ್ಟಿಂಗ್, ಐ ಡೋಂಟ್ ನೋ ವೈ. ಸರು ಸ್ವೆಟ್ ಮಾಡ್ತಾ ಇಲ್ಲ, ಸ್ನಾನ ಮಾಡು ಬೇಡ ಅಂತ ಹೇಳ್ತಿದ್ದಾರೆ. ಐ ಹ್ಯಾವ್ ಟು ಟೇಕ್ ಬ್ಯಾಕ್ ಸಂಕಷ್ಟಿ ಬೇರೆ. ಬೆಳಗ್ಗೆನೇ ಮಾಡಿಬಿಡ್ತಿದ್ದೆ. ಇಟ್ಸ್ ನಾನು ಏನು ಮಾಡಲಿ, ಎಷ್ಟೊಂತ ನಾನು ಐ ಪುಷ್ ಮೈ ಸೆಲ್ಫ್ ಅಲ್ವಾ. ಈಗಲಾದರೂ ಮಾಡಿದ್ದೀನಿ. ಈಗ ಬೇಗ ಸ್ವಲ್ಪ ಕಸ ಗುಡಿಸ್ಬಿಟ್ಟು ಕಸ ಚೆಲ್ಲಿ ಆಮೇಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ಇವಂದಾಗಿದೆ ಸ್ನಾನ ಆಗಲೇ. ಸ್ನಾನ ಎಲ್ಲ ಆಯಿತು. ಕಸ ಗುಡಿಸಿ ಕಸ ಎಲ್ಲ ಬಿಸಾಕೊಂಡು ಬಂದು ಸ್ನಾನ ಮಾಡಿ ಈಗ ಗ್ರೀನ್ ಟೀ. ಈಗ ಎಷ್ಟೊಂದು ಕೆಲಸ ಮಾಡ್ತಿದ್ದೀನಿ ಅಂದರೆ ಸೈಮಲ್ಟೇನಿಯಸ್ಲಿ. ಇಲ್ಲಿ ಗ್ರೀನ್ ಟೀ ಆ್ಯಂಡ್ ಜಿಂಜರ್ ಪೌಡರ್ ಹಾಕಿದ್ದೀನಿ ಇವತ್ತು. ಸ್ವಲ್ಪ ಹೆವಿಯಾಗಿ ಊಟ ಮಾಡಿದೆ ಸಾಯಂಕಾಲ 5:30ಗೆ. ಅದು ಕಾಳು ಮತ್ತು ಇದು ಟೇಸ್ಟಿಯಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಜಿಂಜರ್ ಪೌಡರ್ ಹಾಕಿದ್ದೀನಿ, ಸ್ವಲ್ಪ ಡೈಜೆಷನ್ ಚೆನ್ನಾಗಾಗಲಿ ಅಂತೇಳಿ. ಆಮೇಲೆ ಸರ್ರಿಗೆ ಊಟ ಮಾಡಿಸ್ತಿದ್ದೀನಿ. ಅಲ್ಲಿ ನೋಡಿ ಕೂತ್ಕೊಂಡಿದ್ದಾನೆ. ಅವನಿಗಾಗಲೇ ಆಟ ಆಡಿಸಿ ಸಾಕಾಗಿಲ್ಲ ಅಂತ ಆ್ಯಕ್ಟಿವಿಟಿ ಆಡಬೇಕಂತ ಈಗ ಒಂದು ಕಾರ ಅವನ ಜೊತೆ. ಸೊ ಅದನ್ನು ಮಾಡಬೇಕು, ಈಗ ಊಟ ಮಾಡಿಸ್ದೆ. ಬೆಡ್ಡೆಲ್ಲ ಚೇಂಜ್ ಮಾಡಿದ್ವಿ. ಚೇಂಜ್ ಮಾಡಿ ಸಾಹೇಬರು ಅವರ ಫೋನಲ್ಲಿ ಮಾತಾಡ್ತಿದ್ದಾರೆ ಆ್ಯಸ್ ಯೂಶುವಲ್ಲು. ಗೇಮ್ ಆಡ್ತಿದ್ದಾರೆ ಅಂತ. ಓಕೆ, ಮಾತಾಡೋದಲ್ಲ, ಗೇಮ್ ಅಂತೆ. ಆ್ಯಂಡ್ ಇದು ನನ್ನ ಬುಕ್ ಲಾಸ್ಟ್ ಟಾಸ್ಕ್ ಆಫ್ ದ ಡೇ. ಸೊ ಅಲ್ಲಿಗೆ ಇವತ್ತು ಮುಗೀತು. ಐ ಆಮ್ ರಿಯಲಿ ಹ್ಯಾಪಿ ಐ ಕುಡ್ ಫಿನಿಶ್. ಬಟ್ ನಾಳೆ ಮಾತ್ರ ವರ್ಕೌಟ್ ನಾನು ಆಮೇಲೆ ಇಟ್ಕೊಳ್ಳೋದೇ ಇಲ್ಲ. ಎದ್ದ ತಕ್ಷಣ ಮಾಡಿಬಿಡ್ತೀನಿ, ಪ್ರಾಣಾಯಾಮ ಆಗಿ ವರ್ಕೌಟ್ ಮಾಡಬೇಕು. ಇಲ್ಲ ಅಂದದ್ದು ಲಾಸ್ಟಿಗೆ ಇಟ್ಕೊಂಡ್ಬಿಟ್ರೆ ಈ ಥರ ಲೇಟ್ ಆಗಿಬಿಡುತ್ತೆ. ಇವತ್ತು ಹೇಳೋದು ಬೇರೆ ಲೇಟಾಗಿ ಏನೋ ಅಂದರೆ ಮಲ್ಕೊಂಡು ಲೇಟಾಗಿ ಎದ್ಬಿಟ್ಟಲ್ಲ, 10 ಗಂಟೆ ಆಗಿತ್ತು. ಸೊ ಹಾಗಾಗಿ ತುಂಬ ಕೆಲಸ ಇದೆ ಅಂತ ಅನ್ನಿಸ್ತು. ಈ ಬುಕ್ ಒಂದು ಓದ್ಬಿಟ್ಟು ನಾನು ಎಂಡಿಂಗ್ ದೇರ್ ಐ ಕಂಪ್ಲೀಟ್ ಮೈ 12th ಟಾಸ್ಕ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಕಾಮೆಂಟ್ಸ್ನ ತಿಳಿಸ್ತಾ ಇರಿ. ನಿಮ್ಮ ಅಭಿಪ್ರಾಯನ ತಿಳಿಸ್ತಾ ಇರಿ ಕಾಮೆಂಟ್ಸ್ ಮೂಲಕ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಬಾಯ್ ಬಾಯ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಭಿಪ್ರಾಯನ ತಿಳ್ಕೊಳ್ಳಿ. ಮತ್ತು ನಾನು ಗೇಮ್ ಆಡ್ತಾ ಇದ್ದೀನಿ. ಪಾರ್ಟಿ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ. ನಮ್ಮ ಮಕ್ಕಳ ಟೈಮ್ ಇವಾಗ. ಗುಡ್ ನೈಟ್. ಗುಡ್ ನೈಟ್.